6ನೇ ತರಗತಿ ಸಮಾಜ ವಿಜ್ಞಾನ ಅಧ್ಯಾಯ 11 ಭೂಮಿಯ ಸ್ವರೂಪ ಪ್ರಶ್ನೋತ್ತರಗಳು. ಖಾಲಿ ಬಿಟ್ಟ ಸ್ಥಳಗಳನ್ನು ಸೂಕ್ತ ಪದದಿಂದ ಭರ್ತಿ ಮಾಡಿ. 1. ಭೂಮಿಯ ವಿವಿಧ ಭೂ ಮೇಲ್ಮೈ ಲಕ್ಷಣಗಳನ್ನು ಡ್ಯಾಶ್ ಎಂದು ಕರೆಯುವರು. ಉತ್ತರ ಭೂ ಸ್ವರೂಪ. 2. ಪರ್ವತದ ಅತ್ಯಂತ ಎತ್ತರವುಳ್ಳ ತುದಿಗೆ ಡ್ಯಾಶ್ ಎಂದು ಕರೆಯುವರು. ಉತ್ತರ ಶಿಖರ. 3. ಹಿಮಾಲಯ ಪರ್ವತ ಡ್ಯಾಶ್ ವಿಧದ ಪರ್ವತಕ್ಕೆ ಉದಾಹರಣೆಯಾಗಿದೆ. ಉತ್ತರ ಮಡಕೆ. 4. ಮರುಭೂಮಿಯಲ್ಲಿ ಅಂತರ್ಜಲವು ಚಿಲುಮೆಯ ರೂಪದಲ್ಲಿ ಹೊರಬರುವುದನ್ನು ಡ್ಯಾಶ್ ಎನ್ನುವರು. ಉತ್ತರ ಒಯಸಿಸ್. 5. ಸಮತಟ್ಟಾದ ಮೇಲ್ಭಾಗ ಮತ್ತು ಕಡಿದಾದ ಬದಿಗಳಿಂದ ಕೂಡಿದ ಪ್ರದೇಶವನ್ನು ಡ್ಯಾಶ್ ಎಂದು ಕರೆಯುವರು. ಉತ್ತರ ಪ್ರಸ್ಥಭೂಮಿ. ಕೆಳಗಿನ ಪ್ರಶ್ನೆಗಳಿಗೆ ಉತ್ತರ ಬರೆಯಿರಿ. ಪ್ರಶ್ನೆ 1. ಪರ್ವತಗಳೆಂದರೇನು? ಉತ್ತರ ಸುತ್ತಲಿನ ಪ್ರದೇಶಗಳಿಗಿಂತ ಎತ್ತರವುಳ್ಳ ಭೂಭಾಗಗಳನ್ನು ಪರ್ವತಗಳೆನ್ನುವರು. ಪ್ರಶ್ನೆ 2. ಪರ್ವತ ಶ್ರೇಣಿ ಎಂದರೇನು? ಉತ್ತರ ಹಲವು ಪರ್ವತಗಳು ಸರಪಣಿಯಂತೆ ಹರಡಿಕೊಂಡಿರುವ ಭೌಗೋಳಿಕ ಪ್ರದೇಶವನ್ನು ಪರ್ವತ ಶ್ರೇಣಿ ಎನ್ನುವರು. ಪ್ರಶ್ನೆ 3. ಪ್ರಸ್ಥಭೂಮಿ ಎಂದರೇನು? ಉತ್ತರ ಸಮತಟ್ಟಾದ ಮೇಲ್ಭಾಗ ಮತ್ತು ಕಡಿದಾದ ಬದಿಗಳಿಂದ ಕೂಡಿರುವ ಭೂಮಿಯನ್ನು ಪ್ರಸ್ಥಭೂಮಿಗಳೆಂದು ಕರೆಯುತ್ತಾರೆ. ಪ್ರಶ್ನೆ 4. ಪ್ರಪಂಚದ ಅತಿ ಎತ್ತರವಾದ ಪ್ರಸ್ಥಭೂಮಿ ಯಾವುದು? ಉತ್ತರ ಪ್ರಪಂಚದ ಅತಿ ಎತ್ತರವಾದ ಪ್ರಸ್ಥಭೂಮಿ ಟಿಬೆಟಿನ ಪ್ರಸ್ಥಭೂಮಿ. ಪ್ರಶ್ನೆ 5. ಮೈದಾನಗಳೆಂದರೇನು? ಉತ್ತರ ವಿಶಾಲವಾದ ಸಮತಟ್ಟಾದ ಭೂಭಾಗಗಳನ್ನು ಮೈದಾನಗಳೆಂದು ಕರೆಯುವರು. ಪ್ರಶ್ನೆ 6. ಮರುಭೂಮಿ ಎಂದರೇನು? ಉತ್ತರ ಬಹಳ ವಿಸ್ತಾರವಾದ ಶುಷ್ಕವಾಗಿರುವ ಪ್ರದೇಶವನ್ನು ಮರುಭೂಮಿ ಎನ್ನುವರು. ಪ್ರಶ್ನೆ 7. ಭಾರತಕ್ಕೆ ಸೇರಿದ ಯಾವುದಾದರೂ ದ್ವೀಪದ ಹೆಸರು ತಿಳಿಸಿ. ಉತ್ತರ ಅಂಡಮಾನ್ ನಿಕೋಬಾರ್ ಭಾರತದ ಪ್ರಮುಖ ದ್ವೀಪಗಳಾಗಿವೆ. ಪ್ರಶ್ನೆ 8. ಸ್ವಾಭಾವಿಕ ಪ್ರದೇಶಗಳೆಂದರೇನು? ಉತ್ತರ ಒಂದೇ ರೀತಿಯ ಪ್ರಾಕೃತಿಕ ಲಕ್ಷಣಗಳನ್ನು ಹೊಂದಿರುವ ಭೂ ಪ್ರದೇಶವನ್ನು ಸ್ವಾಭಾವಿಕ ಪ್ರದೇಶಗಳು ಎನ್ನುತ್ತೇವೆ.